ಹಲೋ ಫ್ರೆಂಡ್ಸ್, ಈಗ ಮಧ್ಯಾಹ್ನದ ಸಮಯ. ನಮ್ಮ ಕೋಳಿಗಳು ಎಷ್ಟು ಮೊಟ್ಟೆ ಇದ್ದಾವೆ ಅಂತ ಚೆಕ್ ಮಾಡಿ ಕಲೆಕ್ಟ್ ಮಾಡ್ತಿದ್ದೀನಿ. ಕೊಡ್ತಾ ಇಲ್ಲ, ಆಲ್ರೆಡಿ ಕಾವು ಬಂದಿದೆ. ಒಂದು ಎರಡು ಮೂರು ಕೊಡ್ತಾ ಇಲ್ಲ ಇದನ್ನ ಮೊಟ್ಟೆನ. ಸೊ ಟೋಟಲ್ 4 ಮೊಟ್ಟೆಗಳು ಈ ಟ್ರೇಯಲ್ಲಿ ಸಿಕ್ಕಿದೆ. ಇಲ್ಲ, ಬೇರೆ ಕೋಳಿಗಳು ಕೂಡ ಮೊಟ್ಟೆ ಇಕ್ಕಿ ಆಲ್ರೆಡಿ ಮೇಯಕ್ಕೆ ಹೋಗಿದ್ದಾವೆ. ಇವೆರಡು ಆಲ್ರೆಡಿ ಕಾವಿಗೆ ಹತ್ರಕ್ಕೆ ಬಂದಿರೋದ್ರಿಂದ ಇಲ್ಲೇ ಕುತ್ಕೊಂಡಿದ್ದಾವೆ. ಇನ್ನು ಸೊ ಪಕ್ಕದ ಟ್ರೇಯಲ್ಲಿ ಎಷ್ಟಿದೆ ಅಂತ ನೋಡೋಣ. ಎರಡು ಮೂರು ನೋಡಿ, ಇದು ಇವತ್ತು ಇನ್ನು ಕಲೆಕ್ಷನ್ನು 4 3 ಟೋಟಲ್ 7 ಮೊಟ್ಟೆಗಳು ಸಿಕ್ಕಿದೆ 2 ಟ್ರೇಗಳಿಂದ. ಸೊ ಈ ಮೊಟ್ಟೆಗಳನ್ನ ಈ ಬಾಕ್ಸಲ್ಲಿ ಶೇಖರಿಸಿಡೋಣ. ಇದು ನೋಡಿ, ಇನ್ನು ಲಾಸ್ಟ್ ವೀಕಿಂದ ಇಟ್ಟಿರೋ ಮೊಟ್ಟೆಗಳು ಇವೆಲ್ಲ ಫ್ರೆಶ್ ಮೊಟ್ಟೆಗಳು ಇದೆಲ್ಲ ಇದರಲ್ಲಿ ಜೋಡಿಸಿ ಇಟ್ಕೊಳ್ತೀವಿ. ಸೊ ಇದರಲ್ಲಿ ನಾವು ಕೆಳಗಡೆ ಮರಳು ಹಾಕಿಟ್ಟಿರೋದ್ರಿಂದ ಆದಷ್ಟು ಇದರಲ್ಲಿ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಈಗ ಬೇಸಿಗೆ ಆಗಿರೋದ್ರಿಂದ ಈ ಥರ ಮರಳು ಹಾಕಿಡೋದ್ರಿಂದ ತಂಪು ವಾತಾವರಣ ಇದ್ದರೆ ಮೊಟ್ಟೆಗಳು ಬೇಗ ಹಾಳಾಗೋದಿಲ್ಲ. ನೋಡಿ, ಇದು ಸ್ವಲ್ಪ ಚಿಕ್ಕ ಸೈಜ್ ಇದೆ. ಸೊ ಈ ಥರದ ಮೊಟ್ಟೆಗಳನ್ನ ನಾವು ಕಾವಿ ಕೂರ್ಸೋಕ್ಕೆ ಹೋಗೋದಿಲ್ಲ, ಬೇರೆ ಕಡೆ ಸೇಲ್ ಮಾಡ್ತೀವಿ. ಇಲ್ಲೇ ಬಂದು ನಮ್ಮ ಫಾರ್ಮ್ ಹತ್ರ ತಗೊಂಡು ಹೋಗ್ತಾ ಇರ್ತಾರೆ. ಚಿಕ್ಕ ಮಕ್ಕಳಿಗೆ ತಿನ್ನಿಸೋದಕ್ಕೆ, ಮನೆಯಲ್ಲಿ ಬಳಸ್ಕೊಳ್ಳೋದಕ್ಕೆ, ಇನ್ನು ಯಾರಿಗಾದರೂ ಪೇಷಂಟ್ಸು ಆ ಥರ ಇದ್ದರೆ ಅವ್ರಿಗೆ ಕೊಟ್ಟರೆ ಬೇಗ ಚೆನ್ನಾಗಿ ಕಾಯಿಲೆ ಎಲ್ಲ ವಾಸಿ ಆಗುತ್ತೆ ಅಂತ ಇಲ್ಲೇ ಬಂದು ನಮ್ಮ ಫಾರ್ಮ್ ಹತ್ರನೇ ತಗೊಂಡು ಹೋಗ್ತಾರೆ. ಅಟ್ ಪ್ರೆಸೆಂಟ್ ಇವಾಗ 20 ರೂಪೀಸ್ಗೆ ಒಂದು ಮೊಟ್ಟೆನ ಇಲ್ಲೇ ನಮ್ಮ ಫಾರ್ಮ್ ಹತ್ರನೇ ಸೇಲ್ ಮಾಡ್ತಾಯಿದ್ದೀವಿ. ಸೊ ಇದರಲ್ಲಿ ನಮ್ಮ ನಾಟಿ ಕೋಳಿಗಳಿಂದನೇ ಬಂದಿರೋ ಮೊಟ್ಟೆ ಆಗಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದೆ. ನಾವು ಕೂಡ ಯಾವುದೇ ರೀತಿ ಹೊರಗಡೆಯಿಂದ ಮೊಟ್ಟೆ ತರಲ್ಲ. ಸೊ ಇದೇ ಮೊಟ್ಟೆಗಳನ್ನೇ ನಾವು ಬಳಸೋದು. ಸೊ ಯಾರಿಗಾದ್ರೂ ಬೇಕಾಗಿದ್ದರೆ ಕೆಳಗಡೆ ನಮ್ಮ ನಂಬರ್ ಶೇರ್ ಮಾಡಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನು ಮೊಟ್ಟೆಗಳಿಗಾಗಿ. ಥ್ಯಾಂಕ್ ಯು ಫ್ರೆಂಡ್ಸ್.